ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ 16ನೇ ದಿನಕ್ಕೆ ಕಾಲಿಟ್ಟಿದೆ. ಯುದ್ಧ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಈ ಯುದ್ಧ ಬೇರೆ ಬೇರೆ ಕ್ಷೇತ್ರಗಳ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಾ ಇದೆ. ಈಗ ಷೇರು ಮಾರುಕಟ್ಟೆಯಲ್ಲೂ ಕೂಡ ಇದೇ ಯುದ್ಧ ಅಲ್ಲೋಲ ಕಲ್ಲೋಲಕ್ಕೂ ಕೂಡ ಕಾರಣವಾಗಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮಕಾಡೆ ಮಲಗಿದ ಭಾರತದ ಷೇರುಪೇಟೆ, ಹೂಡಿಕೆದಾರರ ನಿದ್ದೆಗೆಡಿಸಿದ ಮಧ್ಯಪ್ರಾಚ್ಯ ಯುದ್ಧ ಮುಂದುವರೆದ್ರೆ ಕಚ್ಚಾ ತೈಲದ ಬೆಲೆ ದುಬಾರಿ, ಅಗತ್ಯ ವಸ್ತುಗಳ ಬೆಲೆಯು ಗಗನಕ್ಕೇರೋ ನಿರೀಕ್ಷೆ. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಭಾರತೀಯ ಷೇರು ಮಾರುಕಟ್ಟೆ ಮೇಲೆ ಭಾರೀ ಪ್ರಭಾವ ಬೀರ್ತಿದೆ. ಯುದ್ಧ ಆರಂಭವಾದಾಗಿನಿಂದ ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲವಾಗುತ್ತಿದೆ, ಹೂಡಿಕೆದಾರರ ನಿದ್ದೆಗೆಡಿಸುತ್ತಿದೆ. ನಿಫ್ಟಿ ಹಾಗೂ ಸೆನ್ಸೆಕ್ಸ್ನಲ್ಲಿ ಸುಮಾರು 12% ಇಳಿಕೆಯಾಗಿದೆ. ಯುದ್ಧದಿಂದಾಗಿ ಕಚ್ಚಾ ತೈಲ ಹಾಗೂ ಎಲ್ಪಿಜಿಯಲ್ಲಿ ಏರಿಕೆ ಉಂಟಾಗಿದ್ದು ಭಾರತದ ಷೇರು ಮಾರುಕಟ್ಟೆಯ ಮೇಲೆ ಋಣಾತ್ಮಕ ಪರಿಣಾಮ ಬೀರ್ತಿದೆ. ಪ್ರಮುಖವಾಗಿ ಐಟಿ ಕಂಪನಿಯ ಷೇರುಗಳು, ರಿಯಲ್ ಎಸ್ಟೇಟ್, ಆಯಿಲ್ ಮಾರ್ಕೆಟ್, ಬ್ಯಾಂಕಿಂಗ್ನ ಷೇರುಗಳು ಕುಸಿತವಾಗಿದ್ದು ಹೂಡಿಕೆದಾರರಿಗೆ ಬಹುದೊಡ್ಡ ಹೊಡೆತ ಬಿದ್ದಿದೆ. ಹೀಗಾಗಿ ಷೇರು ಮಾರ್ಕೆಟ್ನಲ್ಲಿ ಸ್ಮಾಲ್ ಕ್ಯಾಪ್ ಷೇರುಗಳಲ್ಲಿ ಹೂಡಿಕೆ ಮಾಡದೆ ಲಾರ್ಜ್ ಕ್ಯಾಪ್ ಷೇರುಗಳಲ್ಲಿ ಹೂಡಿಕೆ ಮಾಡಿ ಅಂತ ಷೇರು ಮಾರುಕಟ್ಟೆ ತಜ್ಞರು ಸಲಹೆ ನೀಡುತ್ತಿದ್ದಾರೆ. ಷೇರುಪೇಟೆಯಲ್ಲಿ ಬರೀ ದೀರ್ಘಾವಧಿಗೆ ಅಂದರೆ 3 ವರ್ಷ 5 ವರ್ಷ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿರೋರು ಮಾತ್ರ ಷೇರುಪೇಟೆಯಲ್ಲಿ ಹೂಡಿಕೆ ಮಾಡಿ, ಅಲ್ಪಾವಧಿ ಅಥವಾ ವೆರಿ ಶಾರ್ಟ್ ಟರ್ಮ್ಗೆ ಯಾರ್ಯಾರು ಹೂಡಿಕೆ ಮಾಡಬೇಕು ಅಂತಿದ್ದೀರಾ, ಈ ಯುದ್ಧ ಮುಗಿಯೋವರೆಗೂ ಕೂಡ ಷೇರುಪೇಟೆಯಿಂದ ಹೊರಗಡೆ ಇರೋದೇ ಖಂಡಿತವಾಗ್ಲೂ ಒಳ್ಳೆಯದು. ಹಾಗೂ ಲಾರ್ಜ್ ಕ್ಯಾಪ್ ಅಥವಾ ದೊಡ್ಡ ಕಂಪನಿಗಳಲ್ಲಿ ಮಾತ್ರ ಹೂಡಿಕೆ ಮಾಡಿ, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಅಥವಾ ಸಣ್ಣ ಕ್ಷೇತ್ರದ ಸಣ್ಣ ಕಂಪನಿಗಳ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಖಂಡಿತವಾಗ್ಲೂ ಇಂಥ ಸಮಯದಲ್ಲಿ ಅವಾಯ್ಡ್ ಮಾಡಿ. ಹಾಗೂ ಆಲ್ರೆಡಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ಲಾರ್ಜ್ ಕ್ಯಾಪ್ ಕ್ಷೇತ್ರದ ಶೇರ್ಸ್ಗಳಿಗೆ ಹೋಗೋದು ಒಳ್ಳೆಯದು. ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಶೇರ್ಸ್ಗಳನ್ನು ಇಟ್ಕೊಳ್ಳೋದು ಈ ಸಮಯದಲ್ಲಿ ಒಳ್ಳೆಯದಲ್ಲ. ಇನ್ನು ಕಚ್ಚಾ ತೈಲದ ಬೆಲೆ $100 ವರೆಗೂ ಏರಿಕೆ ಆಗಿದೆ. ಇನ್ನೂ ಯುದ್ಧ ಮುಂದುವರೆದ್ರೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಲ್ಲಿ 10 ರಿಂದ 20 ರೂಪಾಯಿಯವರೆಗೂ ಏರಿಕೆ ಆಗಬಹುದು ಅಂತ ತಜ್ಞರು ಅಂದಾಜಿಸಿದ್ದಾರೆ. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಬೆಲೆಯಲ್ಲಿ ಏರಿಕೆ ಆದರೆ ಸಾಗಾಣಿಕೆ ವೆಚ್ಚದಲ್ಲೂ ಸಹ ಹೆಚ್ಚಳವಾಗಲಿದೆ. ಇದರಿಂದ ಹಣ್ಣು, ತರಕಾರಿ, ಅಕ್ಕಿ, ಬೇಳೆ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಯೂ ಏರಿಕೆಯಾಗಲಿದೆಯಂತೆ. ಇದರಿಂದ ಹಣದುಬ್ಬರ ಉಂಟಾಗಲಿದೆ ಅಂತ ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ. ಈ ಯುದ್ಧ ನಿಲ್ದೇನೆ ಈ ಏರಿಕೆ ಮುಂದುವರೆದಷ್ಟು ಕೂಡ ಕಚ್ಚಾ ತೈಲದ ಬೆಲೆಗಳಲ್ಲೂ ಕೂಡ ಮುಂದುವರಿಕೆ ಸಾಧ್ಯತೆ ಜಾಸ್ತಿನೇ ಇದೆ. ಪೆಟ್ರೋಲ್, ಡೀಸೆಲ್ ಎರಡರಲ್ಲೂ ಕೂಡ ಈ ಥರ ಕಚ್ಚಾ ತೈಲ ಇದ್ದರೆ ಅಥವಾ ಯುದ್ಧ ಮುಂದುವರೆದಷ್ಟು ಕೂಡ 10 ರೂಪಾಯಿ 20 ರೂಪಾಯಿ ಪ್ರತಿ ಲೀಟರ್ಗೆ ಏರಿಕೆ ಆದರೂ ಕೂಡ ಆಶ್ಚರ್ಯ ಪಡೋದು ಬೇಕಾಗಿಲ್ಲ. ಜನಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ತೊಂದರೆ ಹೆಚ್ಚಾಗ್ಬೋದು. ಹಾಗೂ ಯಾವಾಗ ನಿಮಗೆ ಕಚ್ಚಾ ತೈಲದ ಬೆಲೆಗಳಲ್ಲಿ ಹಾಗೂ ಯಾವಾಗ ನಿಮಗೆ LPG ದರಗಳಲ್ಲಿ ಏರಿಕೆ ಕಾಣ್ತಿರೋ, ಸಾಗಾಣಿಕೆ ವೆಚ್ಚದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಏರಿಕೆ ಆಗುತ್ತೆ. ಯಾವಾಗ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೋ ಆಟೋಮ್ಯಾಟಿಕ್ ಆಗಿ ದಿನನಿತ್ಯ ಬಳಸುವ ವಸ್ತುಗಳಲ್ಲಿ ಖಂಡಿತವಾಗ್ಲೂ ಏರಿಕೆಯನ್ನು ಕಾಣ್ತೀವಿ. ಒಟ್ನಲ್ಲಿ ಯುದ್ಧ ನಿಲ್ಲದೇ ಇದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನರ ಜೇಬು ಸುಡಲಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.